ಇನ್ನು ಬೆಂಗಳೂರಿನಲ್ಲಿ ಈ ಅಪಾಯದ ಅಂಚಿನಲ್ಲಿ ಇರತಕ್ಕಂಥ ಮರಗಳು ಧರೆಗುರುಳುವಂತಹ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಸಣ್ಣ ಮಳೆ ಬಂದರೂ ಸಾಕು ಅದೇ ರೀತಿಯಾದಂತಹ ಪರಿಸ್ಥಿತಿ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಮರವೊಂದು ಧರೆಗುರುಳಿದೆ. ನಿನ್ನೆ ಸಂಜೆ ರಸ್ತೆ ಬದಿಯಲ್ಲಿದ್ದ ತಳ್ಳುವ ಗಾಡಿಯ ಮೇಲೆ ಈ ಮರ ಬಿದ್ದಿದೆ. ಚಾಮರಾಜಪೇಟೆಯಲ್ಲಿ ಒಂದು ಕಡೆ ಜಲಮಂಡಳಿಯಿಂದ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯ ವೇಳೆ JCBಯಿಂದ ಮರಗಳಿಗೆ ಹಾನಿಯಾಗಿದೆ. ಅಂದರೆ ತುಂಬ ಆಳಕ್ಕೆ ಅವರು ಡಿಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ. ಹಾನಿಯಾಗಿ ಧರೆಗುರುಳಿರುವ 10ಕ್ಕೂ ಹೆಚ್ಚು ಮರಗಳು ಇದೇ ರೀತಿ ಆಗ್ತಾ ಇದೆ. ಎಲ್ಲೆಲ್ಲಿ ಜಲಮಂಡಳಿಯವರು ಕಾಮಗಾರಿ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ. ಸೊ ಗಾಳಿ ಮತ್ತು ಮಳೆ, ಗಾಳಿ ಏನಂತ ವಿಪರೀತ ಇಲ್ಲ, ಆದರೂ ಮಳೆ, ಒಂದು ಸಣ್ಣ ಮಳೆ ಬಿದ್ದರೂ ಕೂಡ ಮರಗಳು ಧರಾಶಯ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಮೊನ್ನೆ ಕೂಡ ಇದೇ ರೀತಿ ಒಂದು ಚಲಿಸುತ್ತಿದ್ದ ಕಾರ್ ಮೇಲೆ ಬಿದ್ದಿತ್ತು. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದ. ನಿನ್ನೆ ತಳ್ಳೋ ಗಾಡಿ ಮೇಲೆ ಈ ಮರ ಬಿದ್ದಿದೆ. ಬಟ್ ಅಲ್ಲಿ ಆ ಪ್ರದೇಶದಲ್ಲಿ ಯಾರೂ ಇರಲಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ಸಂಭವಿಸಬಹುದಾದ ಅಪಾಯ ತಪ್ಪಿದೆ. ಸಣ್ಣ ಮಳೆಗೆ ಚಾಮರಾಜಪೇಟೆಯಲ್ಲಿ ಬೃಹತ್ ಮರ ಧರೆಗೆ ಉಳಿದಿದೆ. ಅದೃಷ್ಟವಶಾತ್ ದೊಡ್ಡ ಮಟ್ಟದ ಅನಾಹುತ ಕೂಡ ತಪ್ಪಿ ಹೋಗಿದೆ. ಈ ಒಂದು ಬೃಹತ್ ಮರ ಕೆಳಗೆ ಬೀಳೋದಕ್ಕೆ ಕಾರಣ ಇಲ್ಲಿ ಜಲಮಂಡಳಿಯಿಂದ ಒಂದು ಚರಂಡಿಯನ್ನ ಇಲ್ಲಿ ಅಗೆಯಲಾಗ್ತಾ ಇದೆ. ಸೊ ಅದರಿಂದ JCB ಕೆಲಸ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಒಂದಿಷ್ಟು ಮರಗಳಿಗೆ ಹಾನಿ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಕ್ವಾಲಿಟಿಯನ್ನು ಕಳೆದುಕೊಂಡು ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆರೋಪ ಕೂಡ ಹೌದು. ಸೊ ಇದು 10 ಗಂಟೆ ಸುಮಾರಿಗೆ ಈ ಒಂದು ಬೃಹತ್ ಮರ ನೆಲಕ್ಕೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ವೆಹಿಕಲ್ಸ್ಗಳು ಮೂವಿಂಗಲ್ಲಿ ಇರಲಿಲ್ಲ. ಒಂದೊಮ್ಮೆ ಏನಾದರೂ ಇದ್ದಿದ್ರೆ ಅವರ ಮೇಲೆ ಕೂಡ ಬೀಳುವಂಥ ಸಾಧ್ಯತೆ ಇತ್ತು, ಜೀವ ಹಾನಿ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಸಂಪೂರ್ಣವಾಗಿ ಬುಡ ಸಮೇತವಾಗಿ ಈ ಒಂದು ಬೃಹತ್ ಮರ ಈಗ ನೆಲಕ್ಕೆ ಉರುಳಿದೆ. ಈಗ ಇದನ್ನು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ BBMPಯ ಅರಣ್ಯ ಘಟಕದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಈ ಮರವನ್ನ ತೆರವು ಮಾಡೋದಕ್ಕೆ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಟ್ರಾಫಿಕ್ ಮತ್ತೆ LNO ಪೊಲೀಸರು ಕೂಡ ಈಗ ಸ್ಥಳದಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಇದೀಗ ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕೆ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಇದು ಸುಮಾರು 15 ದಿನಗಳಿಂದಲೂ ಕೂಡ ಇಲ್ಲಿ ಜಲಮಂಡಳಿಯಿಂದ ಒಂದಿಷ್ಟು ಕಾಮಗಾರಿಗಳ ಆಗ್ತಾ ಇತ್ತು. ಅದು ಚರಂಡಿಯ ಕೆಲಸ. ಸೊ ಆ ವೇಳೆ JCB ಮೂಲಕವಾಗಿ ಕೆಲಸ ಆಗ್ತಾ ಇತ್ತು. ಜೊತೆಗೆ ಅಕ್ಕಪಕ್ಕದ ಒಂದಿಷ್ಟು ಮರಗಳಿಗೆ ಹಾನಿಯಾಗಿದೆ. ಸೊ ಅದರ ಭೂಮಿಯ ಕ್ವಾಲಿಟಿಯನ್ನು ಕಳೆದುಕೊಂಡು ಬೇರುಗಳಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿ ಸಣ್ಣ ಮಳೆಗೆ ಈ ರೀತಿಯಾಗಿ ಮರಗಳು ಈಗ ನೆಲಕ್ಕೆ ಉರುಳ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈಗಾಗಲೇ ಸುಮಾರು 15 ದಿನಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ಈ ಚಾಮರಾಜಪೇಟೆ 1ನೇ ಮುಖ್ಯ ರಸ್ತೆ 2ನೇ ಮುಖ್ಯ ರಸ್ತೆ ಸೇರಿದಂತೆ ಈ ಒಂದು ಪ್ರದೇಶದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ನೆಲಕ್ಕೆ ಉರುಳಿದ್ದಾವೆ. ಸೊ ಹೀಗಾಗಿ ಈ ಒಂದು ಕಾಮಗಾರಿಯಿಂದನೇ ಈ ಒಂದು ಮರಗಳು ಈಗ ಕಂಪ್ಲೀಟ್ ಆಗಿ ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಸ್ಥಳೀಯರ ಆರೋಪ. ಜೊತೆಗೆ ಒಂದು ತೆರವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಬಂದಿದ್ರು. ಸೊ ಈ ಮರಗಳ ಮಾರಣ ಹೋಮವನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಜಲಮಂಡಲಿನೇ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶಗಳನ್ನು ಕೂಡ ಹೊರ ಹಾಕಿದ್ರು. ಸೊ ಹೀಗೆ ಸಂಜೆ ಇಲ್ಲಿ ಒಂದಿಷ್ಟು ತಳ್ಳೋ ಗಾಡಿಗಳು ಅದೆಲ್ಲವೂ ಕೂಡ ಇತ್ತು, ಅದರ ಮೇಲೇನೆ ಬಿದ್ದಿದ್ದಾವೆ. ಸೊ ಅಲ್ಲಿ ಒಂದು ಬಂಡಿ ಇದೆ ನೋಡಿ, ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿ ಒಂದು ಬಂಡಿ ಇದೆ, ಆ ಒಂದು ತಳ್ಳೋ ಗಾಡಿ ಮೇಲೆ ಕೂಡ ಬಿದ್ದಿದೆ. ಸೊ ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅನಾಹುತಗಳು ಕೂಡ ಆಗಿಲ್ಲ, ಜೀವಹಾನಿ ಕೂಡ ಆಗಿಲ್ಲ. ಸೊ ಈಗ ಈ ಒಂದು ಕಾಮಗಾರಿಯಿಂದನೇ ಒಂದು ನಿರಂತರವಾಗಿ ಮರಗಳು ನೆಲಕ್ಕೆ ಉರುಳ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಸ್ಥಳೀಯರ ಆರೋಪ. ಸೊ ಆದರೆ ಇದಕ್ಕೆ ಜಲಮಂಡಳಿ ಏನು ಸ್ಪಷ್ಟನೆಯನ್ನು ಕೊಡುತ್ತೆ ಕಾದು ನೋಡಬೇಕು. ಅದರ ಜೊತೆಗೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಸಣ್ಣ ಮಳೆಗೆ ಮರಗಳು ಕೆಳಗೆ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಮೂವಿಂಗಲ್ಲಿದ್ದರೆ ಒಂದು ರೀತಿಯಲ್ಲಿ ಜೀವಕ್ಕೂ ಕೂಡ ಕುತ್ತು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ಕಾಮಗಾರಿಕೆ ಮಾಡಿದವರ ಮರ ಗಿಡನ ಮುಟ್ಬಾರ್ದು. ಪ್ರತಿಯೊಂದು ರಸ್ತೆಯಲ್ಲೂ ಮರ ಗಿಡ ಎಲ್ಲ ಹಾಳು ಮಾಡಿದವ್ರೆ. ಏನಿಗೆ ಮಾಡಿದವ್ರೆ ಇವರು? ಬೇಕು ಅಂತ ಮಾಡಿದವರ ಇಲ್ಲ ಬೇಡಕ್ಕೆ ಮಾಡಿದವ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ BWSSB ಅವರೋ ಇಲ್ಲ BBMP ಅವರೋ ಗೊತ್ತಿಲ್ಲ. ಏಕಾಏಕಿ ಪ್ರತಿಯೊಂದು ಮರ 4th ಮೇನ್, 3rd ಮೇನ್, 2nd ಮೇನ್, 1st ಮೇನ್ ಎಲ್ಲ ಶುರು ಆಗಿದೆ. ಏಕೆ ಈ ಥರ ಮರ ಗಿಡನ ಬೆಳೆಸೋರೆ? ಅದಕ್ಕೆ ಹೇಳ್ತಾ ಇರೋದು. ಮೇನ್ ಕೇಳ್ತಾ ಇಲ್ಲ ಅವ್ರಿಗೆ. ಕಾಮಗಾರಿ ಕೆಲಸನ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಮರ ಗಿಡನ ಬೆಳೆಸಬಾರ್ದು ದಯವಿಟ್ಟು. ನೋಡಿ ಈಗ ಹೆಂಗೆ ಬಿತ್ತು ಮರ, ಇದು ಚೆನ್ನಾಗಿರೋ ಮರಗಳೆಲ್ಲ ಬೀಳ್ತಾ ಇದೆ. ಏನಕ್ಕೆ ಬೀಳ್ತು? JCB ಬಂದು ಕೆಲಸ ಮಾಡ್ತಾ ಇದೆ. JCBಯಲ್ಲಿ ಎಲ್ಲ ಕಿತ್ತಿ ಹಾಳು ಮಾಡಿದವ್ರೆ.
BWSF ಅವ್ರು ಕೇಳಿದ್ರೆ ನಮಗೆ ಬರಲ್ಲ ಅಂತಾರೆ. ವೈಟ್ ಟಾಪಿಂಗ್ ಅವ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಮರಗಳು ರಸ್ತೆ ಮೋರಿಗಳು ತೆಗಿಬೇಕಾದ್ರೆ ಆ JCB ತಂದಾಕ್ತಾರೆ. ಆ JCB ತಂದು ಅದು ಮೋರಿ ಅಗಿಬೇಕಾದ್ರೆ ಮರಗಳು ಅಡ್ಡ ಬಂದಾಗ ಆ ಮರ ಏನು ಒಂಚೂರು ಇದ್ರ ಬಗ್ಗೆ ಇದು ಗಮನ ಇಲ್ಲ. ಸುಮ್ಮನೆ JCB ತಂದು ಅಗಿತಾರೆ. ಆ ಮರಕ್ಕೆ ಮಣ್ಣುಗಳು ಕುಸಿದೋದಾಗ ಮನೆಗಳು ಇವಾಗ ಮೋರಿ ತೆಗೆದವರಲ್ಲ, ಒಂದು ಮೋರಿ ಕೆಳಗಡೆ ಬರುತ್ತೆ, ಒಂದು ಮೇಲ್ಗಡೆ ಬರುತ್ತೆ. ಚಾಮರಾಜಪೇಟೆಯಲ್ಲಿ ಇದೇನಾಗಿದೆ ಅಂತಂದರೆ ಒಬ್ಬರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಇನ್ನೊಬ್ಬರು ಕೇಳಿದ್ರೆ ಇದು ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಟೆಂಡರ್ ತೊಗೊಂಡವ್ರೆ ಅವರು ಫಸ್ಟ್ ನಾವು ಹೇಳೋದೇನಂದ್ರೆ ಏನು ಕೆಲಸ ಮಾಡ್ತಿದ್ದೀರಾ, ಅದಕ್ಕೊಂದು ಟೆಂಡರ್ ತೊಗೊಂಡ ಮೇಲೆ ಅದಕ್ಕೊಂದು ಬ್ಯಾನರ್ ಹಾಕಿ